ಸೊ ಹೇಳಿ ಮಾತಾಡಿ ಸೊ ನಮ್ಗೆ ಲವ್ ಮಾಕ್ಟೇಲ್ ನೋಡಿದಾಗ ಅಂದರೆ ಅಲ್ಲಿ ನಾನು ಡೈರೆಕ್ಟ್ ಮಾಡಿದ್ದೆ. ಸೊ ಬಂದು ನಾವು ನಿಂತ್ಕೊಂಡು ಲೀಡ್ ಮಾಡ್ತಾ ಇದ್ವಿ. ಲವ್ ಮಾಕ್ಟೇಲ್ ಆಗ್ಬೋದು, ಲವ್ ಮಾಕ್ಟೇಲ್ 2 ಆಗ್ಬೋದು. ಈ ಸಿನಿಮಾ ಲವ್ ಬರ್ಡ್ಸ್ ಮಾಡಿದ್ದು PC ಶೇಖರ್ ಸರ್. ಆ್ಯಂಡ್ ನಮ್ಮಿಬ್ಬರನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾನು ಕೂತ್ಕೊಂಡು ನೋಡ್ತಾ ಇದ್ನಲ್ಲ, ಆಡಿಯನ್ಸ್ ಎಲ್ಲ ತುಂಬ ಎಮೋಷ್ನಲ್ ಆಗಿ ನೋಡ್ತಾಯಿದ್ರು, ತುಂಬ ಖುಷಿ ಅಂದರೆ ತುಂಬ ಮಜವಾಗಿ ನೋಡ್ತಾಯಿದ್ರು. ಎಷ್ಟೊಂದು ಜನ ಬಂದು ಸರ್ ಇನ್ನೊಂದು ಇಟ್ಟಿದ್ದು ಅಂತ ಅಂದರೆ ಸಿನಿಮಾ ನೋಡ್ತಿದ್ದಂಗೆ ಅಷ್ಟು ಖುಷಿಪಟ್ಟರು. ಈ ಸಿನಿಮಾದಲ್ಲಿ 3 ಜನ ಹೀರೋ, ಅಲ್ಲ ಸರಿ 4 ಜನ ಹೀರೋ. ಒಂದು PC ಶೇಖರ್ ಮೇನ್ ಹೀರೋ, ಇನ್ನೊಂದು ಅರ್ಜುನ್ ಜನಿ ಅವರು ಮತ್ತು ನಮ್ಮ ಸಿನಿಮಾಟೋಗ್ರಫರ್ ಕೂಡ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿದ್ದು ಮಿಲನ. ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಯಾಕಂದರೆ ಇದನ್ನು ಕಂಪ್ಲೀಟ್ ಅಂದರೆ ಡೈರೆಕ್ಷನ್ ನಾನು ನೋಡಿರಲ್ಲ, ಅದು ಸರ್ ತೆಗೆಸಿರೋಂಥದ್ದು. ಐ ಥಿಂಕ್ ಲವ್ ಮಾಕ್ಟೇಲಲ್ಲಿ ಅವರ ನಿಧಿ ಕ್ಯಾರೆಕ್ಟರ್ ಅಷ್ಟು ನೀವೆಲ್ಲರೂ ಇಷ್ಟಪಟ್ಟಿದ್ರಿ. ಅದರಲ್ಲೂ ಅದನ್ನು ಔಟ್ಡನ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್, ಎಮೋಷನ್ ಸೀನ್ಸು ನಂಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಮಿಲನ ಪರ್ಫಾರ್ಮೆನ್ಸ್ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಕೂಡ, ಸಂಯುಕ್ತ ಆಗ್ಬೋದು, ಸಾಧು ಸರ್ ಆಗ್ಬೋದು, ರಂಗಣ್ಣರು ಸರ್ ಆಗ್ಬೋದು, ಎಲ್ಲರದ್ದು ಒಂದು ಬೇರೆ ರೀತಿಯೇ ಒಂದು ಪಾತ್ರ ಇದೆ. ಭಾಳ ಖುಷಿ ಆಯಿತು. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದೊಂದು ಫ್ಯಾಮಿಲಿ ಸಿನಿಮಾ. ಒಬ್ಬೊಬ್ಬರೇ ಅಂತ ಹೋಗ್ಬೇಡಿ. ಯಾರ್ಯಾರು ಹುಡುಗರಿದ್ದೀರಾ, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಹೆಂಡ್ತಿನ ಕರ್ಕೊಂಡು ಹೋಗಿ ತುಂಬ ರಿಲೇಟ್ ಆಗ್ತೀರಾ. ನನಗಂತೂ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿದ್ದು. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ಲಿ ಕೃಷ್ಣ ಆಲ್ರೆಡಿ ಹೇಳಿದ್ರು, ಈ ಸಿನಿಮಾದಲ್ಲಿ 4 ಹೀರೋಗಳು 5 ಹೀರೋಗಳು ಐ ಥಿಂಕ್ ಸಿನಿಮಾಲಿ ಕೆಲಸ ಮಾಡಿರೋರು ಎಲ್ಲನೂ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಶೇಖರ್ ಸರ್. ಅದ್ಭುತವಾದ ಒಂದು ವಿಜುವಲ್ ಇರ್ಬೋದು, ಸೀನ್ ಟ್ರೀಟ್ಮೆಂಟ್ ಇರ್ಬೋದು. ನನಗೆ ಸಿನಿಮಾ ನೋಡಬೇಕಾದ್ರೆ ಸಿನಿಮಾ ನನ್ನ ನಗಿಸ್ಬೇಕು ಮತ್ತು ಅಳಿಸ್ಬೇಕು, ಎರಡೂ ಕೆಲಸ ಈ ಸಿನಿಮಾ ಮಾಡ್ತು. ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಇಲ್ಲಿ ಕೆಲವರೆಲ್ಲ ಅವ್ರ ಕಪಲ್ನ ಬಿಟ್ಟು ಬಂದಿದ್ದವರು ಆ್ಯಕ್ಚುಲಿ ಕರ್ಕೊಂಬರ್ಬೇಕಿತ್ತು, ಈಗ ಇನ್ನೊಂದ್ಸತಿ ಕರ್ಕೊಂಡು ಹೋಗ್ತೀವಿ ಅಂತ. ಯಾಕೆಂದರೆ ಗಂಡ ಹೆಂಡತಿಯರಿಗೆ ತುಂಬ ರಿಲೇಟ್ ಆಗೋವಂಥ ಒಂದು ಸಿನಿಮಾ. ನಾನು ಆಲ್ರೆಡಿ ಇಂಟರ್ವ್ಯೂಸಲ್ಲೆಲ್ಲ ಹೇಳಿದ್ದೀನಿ. ಸೊ ತುಂಬ ಬ್ಯೂಟಿಫುಲ್ ಆಗಿ ಅನಿಸ್ತು ನನಗೆ ಸಿನಿಮಾ ನೋಡಿ. ಆ್ಯಂಡ್ ನನ್ನ ಪಾತ್ರಕ್ಕೆ ತುಂಬ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಸೊ ನಾನು ಶೇಖರ್ ಸರ್ ಇನ್ಪುಟ್ಸ್ ತೊಗೊಂಡು ಪರ್ಫಾರ್ಮ್ ಮಾಡಿದ್ದೀನಿ. ಅದು ಸ್ವಲ್ಪ ವಿಭಿನ್ನತೆ ಅಂದರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಆಲ್ಸೋ ನನ್ನ ಲುಕ್. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಜನ ಬಂದು ಸಿನಿಮಾ ಇಷ್ಟಪಟ್ಟಿದ್ದಾರೆ, ಖುಷಿ ಆಗ್ತಾ ಇದೆ. ಎಲ್ಲರೂ ಒಳ್ಳೆ ಅನದರ್ ಹಿಟ್ ಸಿಗ್ತಾ ಇದೆ ನಿಮಗೆ ಅಂತ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಮೇನ್ಲಿ ಚಂದ್ರು ಸರ್, ಯಾವಾಗಲೂ ನಾನು ಹೇಳ್ತೀನಿ ಸಿನಿಮಾ ಶುರುವಾಗಿ ರಿಲೀಸ್ ಆಗೋಕ್ಕೆ ತುಂಬ ಕಮ್ಮಿ ಟೈಮ್ ಇರಬೇಕು, ಬೇಗ ತಂದುಬಿಡಬೇಕು ಫ್ರೆಶ್ ಆಗಿದ್ದಾಗ ಅಂತ. ಐ ಥಿಂಕ್ ಅದು ಈ ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಿದೆ. ಸೊ ತುಂಬ ಫ್ರೆಶ್ ಆಗಿ ಕೂಡ ಕಾಣಿಸ್ತಾ ಇದ್ವಿ ಎಲ್ಲರೂ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಎಲ್ಲರ ಕೆಲಸಕ್ಕೆ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಂದರೆ ಮುಂದಿನ ಸಿನಿಮಾಗಳಲ್ಲಿ ಆದಷ್ಟು ಮಿಲನ ಕಮ್ಮಿ ಕ್ಯಾಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಸಿನಿಮಾಲು ನಮ್ಮನ್ನ ಔಟ್ಡನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಪರ್ಫಾರ್ಮ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರೌಡ್ ಆಫ್. ಥ್ಯಾಂಕ್ ಯು.